ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ಶೃಂಗಾರ ಸಿಂಧುಂ ಸಭುಜಂಗಶಾಯಿನಂ ಶ್ರೀರಂಗವಾಸಂ ಕೃತಮಂಗಲಂ ಸತಾಂ ಅಮಂದದೀರ್ದೇವಮವಂದತಾಗತ ಕವೇರ ಕನ್ಯಾ ಹಿಮವಾಯು ಸೇವಿತಂ. ಆಚಾರ್ಯರು ರಾಮೇಶ್ವರ ಕ್ಷೇತ್ರದಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಆಚರಿಸ್ತಾ ಇದ್ದಾರೆ ಗುರುಗಳ ಜೊತೆಯಲ್ಲಿ. ಈ ಥರ ಆಚರಣೆಯನ್ನು ಮಾಡಬೇಕಾದ್ರೆ ಕುದಿಪುಸ್ತೂರು ಅನ್ನುವ ವ್ಯಕ್ತಿ ತಾನು ಬೇಕಾದಷ್ಟು ತೊಂದರೆ ಕೊಡ್ತಿದ್ದಾನೆ. ಒಟ್ಟಿನಲ್ಲಿ ಹೇಗಾದರೂ ಮಾಡಿ ಚಾತುರ್ಮಾಸ್ಯ ದೀಕ್ಷೆಯನ್ನು ತಪ್ಪಿಸಬೇಕು, ಅವರಿಂದ ಧರ್ಮ ಲೋಪ ಆಗುವ ಹಾಗೆ ಈಗೇನು ಅವರ ಕೀರ್ತಿ ಎಲ್ಲ ಕಡೆ ಪ್ರಚಾರ ಆಗಿದೆ ಅದನ್ನು ತಡಿಬೇಕು. ಇವರು ಹೀಗೆ ಬೆಳೆದ್ರೆ ನಾವು ಇಷ್ಟು ದಿನ ಮಾಡಿದ ಪ್ರಚಾರಕ್ಕೆ ಬೆಲೆ ಇಲ್ಲ ಅಂತ ಆಗತ್ತೆ ಅಂತ ಆಲೋಚನೆ ಮಾಡಿ ಬೇಕಾದಷ್ಟು ತೊಂದರೆ ಕೊಡ್ತಾರೆ. ಏನೇ ತೊಂದರೆ ಕೊಟ್ಟರು ನಾರಾಯಣ ಪಂಡಿತಾಚಾರ್ಯ ಹೇಳೋ ಥರ ಸಿಂಹೋ ಗುಹಾಂತೋಪಗತ ಶುನಾಮಿವ ಅಂತ, ಸಿಂಹಗಳಿಗೆ ಶುನಕ ಯಾವ ರೀತಿಯಾಗಿ ಯಾವ ತೊಂದರೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ವೋ ಆ ಥರ ಅವರ ಪರಿಸ್ಥಿತಿ ಆಗುತ್ತೆ. ಚಾತುರ್ಮಾಸ್ಯ ದೀಕ್ಷೆಯನ್ನು ಯಾವುದೇ ತೊಂದರೆಗಳು ಬಂದರೂ ಕೂಡ ಭಗವಂತನ ಆರಾಧನೆಯನ್ನು ತಪ್ಪಿಸದೆ 4 ತಿಂಗಳುಗಳ ಕಾಲ ರಾಮೇಶ್ವರದಲ್ಲೇ ವಾಸ ಮಾಡಿ ಅಲ್ಲಿ ಅದನ್ನು ಸಂಪೂರ್ಣವಾಗಿ ಚಾತುರ್ಮಾಸ್ಯವನ್ನು ಮುಗಿಸಿ ಆಮೇಲೆ ಮುಂದಕ್ಕೆ ಪ್ರಯಾಣ ರೂಪದಿಂದ ಹೊರಡ್ತಾರೆ. ಹೊರಡಬೇಕಾದ್ರೆ ಮುಂದೆ ಅವರು ಭೇಟಿ ಮಾಡುವ ಕ್ಷೇತ್ರ ಶೃಂಗಾರ ಸಿಂಧುಂಸ ಭುಜಂಗಶಾಯಿನಂ ಶ್ರೀರಂಗವಾಸಂ ಕೃತಮಂಗಲಂ ಸತಾಂ. ಆಮೇಲೆ ಆಚಾರ್ಯರು ಬಂದದ್ದು ಶ್ರೀರಂಗ ಕ್ಷೇತ್ರಕ್ಕೆ. ಶ್ರೀರಂಗ ಅದು ಬಹಳ ಪ್ರಸಿದ್ಧವಾದ ಕ್ಷೇತ್ರ. ಯಾಕೆಂದರೆ ಸ್ವಯಂ ವ್ಯಕ್ತ ಮೂರ್ತಿಗಳು ಅಂತ ಹೇಳ್ತಾರೆ. ಸ್ವತಃ ಭಗವಂತ ತಾನೇ ಬಂದು ನಿಂತ ಸ್ಥಳಗಳು ಅಂತ ಆ ಸ್ಥಳಕ್ಕೆ ತುಂಬ ವಿಶೇಷತೆ. ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇರುತ್ತೆ. ಆ ಥರ 8 ಸ್ವಯಂ ವ್ಯಕ್ತ ಕ್ಷೇತ್ರಗಳನ್ನು ಹೇಳ್ತಾರೆ. ಅದರಲ್ಲಿ ಒಂದು ಅದು ಶ್ರೀರಂಗ ಕ್ಷೇತ್ರ. ಅದರಲ್ಲಿ ಸ್ವಯಂ ವ್ಯಕ್ತ ಭಗವಂತ ತಾನಾಗಿಯೇ ಅಲ್ಲಿ ಬಂದು ವಾಸ ಮಾಡ್ತಿರ್ತಕ್ಕಂತಹ ಜಾಗ. ಅಲ್ಲಿಗೆ ತಾವು ಬರ್ತಾರೆ. ಆ ಶ್ರೀರಂಗ ಮೂರ್ತಿ ಏನಿದೆ, ರಂಗನಾಥನ ಮೂರ್ತಿ, ಅದನ್ನು ವಿಭೀಷಣ ಇವತ್ತಿಗೂ ಕೂಡ ಪೂಜೆ ಮಾಡ್ತಾನೆ ಅನ್ನುವ ಒಂದು ಪ್ರತೀತಿ ಇದೆ. ಇವತ್ತಿಗೂ ವಿಭೀಷಣ ಬಂದು ಬೆಳಗಿನ ಸಮಯದಲ್ಲಿ ಪೂಜೆ ಮಾಡಿ ಹೋಗ್ತಾನೆ. ರಾಮಚಂದ್ರ ದೇವರು ವಿಭೀಷಣನಿಗೆ ಮಾಡಿದ ಅನುಗ್ರಹ ಇದು. ವಿಭೀಷಣನಿಗೆ ಮಾಡಿದ ಅನುಗ್ರಹದಿಂದಾಗಿ ವಿಭೀಷಣ ಇವತ್ತಿಗೂ ಬಂದು ಪೂಜೆ ಮಾಡ್ತಾನೆ ಅಂತ ಅಷ್ಟು ಒಳ್ಳೆ ಜಾಗೃತವಾದಂತಹ ಭಗವಂತನ ವಿಶೇಷ ಸನ್ನಿಧಾನ ಇರುವಂತಹ ಸ್ಥಳ ಆ ಶ್ರೀರಂಗ ಕ್ಷೇತ್ರಕ್ಕೆ ಪ್ರಯಾಣ ಮಾಡ್ತಾ ಅಲ್ಲಿಗೆ ಬರ್ತಾರೆ. ಅಲ್ಲಿ ಬಂದು ಅದನ್ನು ವರ್ಣನೆ ಮಾಡ್ತಾರೆ. ಚಾತುರ್ಮಾಸ್ಯ ವ್ರತ ಮುಗಿದಿದೆ, ಅವರಲ್ಲಿ ಬಂದಾಗ ಎಷ್ಟು ಚೆನ್ನಾಗಿದೆ ಆ ಶ್ರೀರಂಗ ಕ್ಷೇತ್ರ ಅಂದರೆ, ಶೃಂಗಾರ ಸಿಂಧುಂಸ ಭುಜಂಗಶಾಯಿನಂ ಶ್ರೀರಂಗವಾಸಂ ಕೃತಮಂಗಲಂ ಸತಾಂ. ಸುತ್ತ ಆ ಮೂರ್ತಿ ನೋಡಲಿಕ್ಕೆ ಬಹಳ ಸುಂದರವಾಗಿದೆ. ಲಾವಣ್ಯದ ಸಾಗರ. ಭಗವಂತ ಅಷ್ಟು ಸುಂದರವಾಗಿ ಕಾಣ್ತಾ ಇದ್ದಾನೆ. ಶೇಷಶಾಯಿ, ಶೇಷನ ಮೇಲೆ ಮಲಗಿರತಕ್ಕಂತಹ ಒಂದು ವಿಶಿಷ್ಟವಾದಂತಹ ಒಂದು ಪ್ರತಿಮೆ. ಹಿಂದೆ ತಿರುವನಂತಪುರದಲ್ಲೂ ಅನಂತ ಪದ್ಮನಾಭನನ್ನು ನೋಡಿದ್ರು. ಇಲ್ಲಿ ಶ್ರೀರಂಗ ದೇವರ ದರ್ಶನ. ಅದು ಅಷ್ಟೇ ಅಲ್ಲದೆ ಸುತ್ತ ಕಾವೇರಿ ನದಿ, ಅದರ ಆ ಕಡೆ ಪಕ್ಕದಲ್ಲಿ ಈ ಕಡೆ ಪಕ್ಕ ಎರಡೂ ಕಡೆಯಲ್ಲಿ ಆ ಕಾವೇರಿ ನದಿ ತಾನು ಹರಿತಾ ಇದೆ. ಸುತ್ತ ಕಾವೇರಿ ನದಿಯಿಂದ ತುಂಬಿಕೊಂಡಿರುವಂತಹ ಕ್ಷೇತ್ರ. ಪವಿತ್ರವಾದ ನದಿಯೂ ಇದೆ ಕಾವೇರಿ ನದಿ. ಜೊತೆಗೆ ಆ ರಂಗನಾಥನ ಸನ್ನಿಧಾನ. ಕವಿಗಳು ಹೇಳ್ತಾರೆ, ಕಾವೇರಿ ನದಿಯ ಆ ತಂಪಾದ ಗಾಳಿಯನ್ನು ಸೇವಿಸ್ತಾ ಭಗವಂತ ಆರಾಮಾಗಿ ಅಲ್ಲಿ ನಿದ್ದೆ ಮಾಡ್ತಾ ಇರುವ ಭಂಗಿಯಲ್ಲಿ ಇದ್ದಾನೆ ಅಂತ. ವಾಸ್ತವಿಕವಾಗಿ ಅವನಿಗೆ ಯಾವುದೇ ರೀತಿಯಾದ ನಿದ್ರಾದಿ ದೋಷಗಳಿಲ್ಲ. ಆದರೂ ಭಗವಂತ ತಾನು ನಿದ್ದೆ ಮಾಡುವ ಭಂಗಿಯಲ್ಲಿ ಆ ಶ್ರೀರಂಗ ಕ್ಷೇತ್ರದಲ್ಲಿ ಇದ್ದಾನೆ ಅಂತ ಪಂಡಿತಾಚಾರ್ಯರು ಅದನ್ನು ವರ್ಣನೆ ಮಾಡಿ ಅಲ್ಲಿಗೆ ಆಚಾರ್ಯರು ಬರ್ತಾರೆ. ಬಂದು ರಂಗನಾಥನಿಗೆ ನಮಸ್ಕಾರಾದಿಗಳನ್ನು ಸಮರ್ಪಣೆ ಮಾಡಿ ಭಕ್ತಿಯಿಂದ ಅಲ್ಲಿಯೂ ಕೂಡ ಎಲ್ಲ ಸಜ್ಜನರಿಗೂ ತಾವು ಪ್ರತಿನಿತ್ಯ ಮಾಡುತ್ತಿದ್ದ ಹಾಗೆ ಪಾಠಾದಿಗಳನ್ನು ಮಾಡಿ ಅಲ್ಲಿಂದ ಮುಂದಕ್ಕೆ ತಾವು ಹೊರಡ್ತಾರೆ. ಹೊರಟದ್ದು ತಥೋ ನಿವೃತ್ತ ಪರಮೇವ ಪೂರುಷಂ ಪ್ರಣಮ್ಯ ನಾನಾಯತನೇಷು ಸಂಚರನ್ ಪ್ರಕಾಶಯನ್ ಸ್ವಾತಿಶಯಾನ ಮಾನುಷಾನ್ ಆಶಾಮುದೀಚೀಂ ಪ್ರಯಜಾವಸೌ ಕ್ರಮಾತ್. ಆಮೇಲೆ ಅಲ್ಲಿಂದ ಆಚಾರ್ಯರು ಮುಂದಕ್ಕೆ ಪ್ರಯಾಣ ಬೆಳೆಸ್ತಾ ಇಲ್ಲಿ ಬೇರೆ ಬೇರೆ ಸಿಗುವಂತಹ ಎಲ್ಲ ವಿಶಿಷ್ಟವಾದಂತಹ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟರು ಅಂತ ಹೇಳ್ತಾರೆ. ಅಲ್ಲಿಂದ ಬಂದಾಗ ದುರ್ಗಾದೇವಿಯ ದೇವಸ್ಥಾನಗಳು, ಶಿವನ ದೇವಸ್ಥಾನಗಳು, ಅನೇಕ ಸ್ಕಂದನ ದೇವಸ್ಥಾನಗಳು, ಈ ಎಲ್ಲ ದೇವಸ್ಥಾನಗಳು
ಸಿಗುವಂತಹ ಯಾವ್ಯಾವ ಪುಣ್ಯಕ್ಷೇತ್ರಗಳು ಅವನು ಮುಂದೆ ಹೋಗ್ತಾ ಸಿಗುತ್ತೋ ಅಲ್ಲಿ ಎಲ್ಲ ಆಚಾರ್ಯರು ಹೋಗ್ತಾರೆ. ಅಲ್ಲೆಲ್ಲ ಹೋಗಿ ದುರ್ಗಾದೇವಿ ಇರಬಹುದು, ಅದರಲ್ಲಿ ಶಿವನ ದೇವಸ್ಥಾನ, ಸ್ಕಂದನ ದೇವಸ್ಥಾನಗಳು, ಯಾವುದೇ ದೇವಸ್ಥಾನಕ್ಕೆ ಆಚಾರ್ಯರು ಭೇಟಿ ಕೊಟ್ಟರು ತಾವು ಮಾಡ್ತಾ ಇದ್ದ ಕೆಲಸ ಏನು ಅಂದರೆ ಪ್ರಣಮ್ಯನಾನಾಯ ತನೇಶು ಸಂಚರನ್. ಎಲ್ಲ ದೇವಾಲಯಗಳಿಗೂ ಹೋದರು. ಆದರೆ ಎಲ್ಲ ದೇವಾಲಯಗಳಿಗೆ ಹೋದರೂ ಅಲ್ಲಿ ಯಾವ ಸ್ಕಂದನ ಮೂರ್ತಿ ಇದ್ದರೆ ಸ್ಕಂದಾಂತರ್ಗತನಾಗಿರ್ತಕ್ಕಂತಹ ಭಗವಂತನನ್ನು ನಮಸ್ಕಾರ ಮಾಡ್ತಾ ಇದ್ದು, ಶಿವನ ದೇವಸ್ಥಾನಕ್ಕೆ ಹೋದರೆ ರುದ್ರಾಂತರ್ಗತನಾದ ಭಗವಂತನನ್ನು ನಮಸ್ಕಾರ ಮಾಡ್ತಾ ಇದ್ರು. ಹೀಗೆ ಅನೇಕ ದೇವಸ್ಥಾನಗಳಿಗೆ ತಾವು ಸಂಚಾರ ಮಾಡ್ತಾ ಮಾಡ್ತಾ ಭೇಟಿ ಕೊಟ್ಟಾಗ ಅಲ್ಲಿರುವ ಯಾವ ಮೂರ್ತಿ ಇದೆ ತದಂತರ್ಗತವಾದ ಭಗವದ್ ರೂಪಕ್ಕೆ ವಿಶೇಷವಾಗಿ ತಾವು ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ರು ಅಂತ ಹಿಂದಿನಿಂದಲೂ ಈ ವಿಷಯ ಬರ್ತಾನೆ ಇದೆ. ಅಂದರೆ ಎರಡು ಅರ್ಥದಲ್ಲಿ, ಒಂದು ಅವರು ಸಾಕ್ಷಾತ್ ವಾಯುದೇವರು ಅವತಾರ, ಆದ್ದರಿಂದಾಗಿ ರುದ್ರಾದಿ ದೇವತೆಗಳಿಗಿಂತ ಬಹಳ ಉತ್ತಮ ಸ್ಥಾನದಲ್ಲಿ ಇರುವಂಥವರು. ಹಾಗಾಗಿ ಅವರು ರುದ್ರದೇವರಿಗೆ ನಮಸ್ಕಾರ ಮಾಡೋದಿಲ್ಲ, ಹೊರತಾಗಿ ರುದ್ರಾಂತರ್ಗತ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಇನ್ನೊಂದು ಅವರು ತೋರಿಸ್ಕೊಡ್ತಾ ಇರೋದೇನೆಂದರೆ ಪ್ರತಿಯೊಂದು ಪ್ರತಿಮೆಯ ಮುಂದೆ ನಿಂತಾಗ ಪ್ರತಿಮೆಗೇ ನಾವು ಮಾಡುವ ನಮಸ್ಕಾರ ಅಲ್ಲ, ಪ್ರತಿಮೆಯ ಒಳಗಡೆ ಭಗವಂತನ ವಿಶೇಷ ಸನ್ನಿಧಾನ ಇದೆ ಅಂತ ಚಿಂತನೆ ಮಾಡಿ ಆ ಪ್ರತಿಮೆಯ ಒಳಗಿರುವ ಭಗವಂತನಿಗೆ ನಮಸ್ಕಾರ ಮಾಡಬೇಕು ಅನ್ನುವ ಅಂಶವನ್ನು ಪ್ರತಿಯೊಂದು ಕಡೆಯಲ್ಲಿ ಸ್ಪಷ್ಟಪಡಿಸ್ತಾ ಅವ್ರು ಹೇಳ್ತಾರೆ, ಪ್ರಕಾಶಯನ್ ಸ್ವಾತಿಶಯಾನಮಾನುಷಾನ್. ಅಲ್ಲಿ ಹೋದ ಕಡೆಗಳಲ್ಲೆಲ್ಲ ಪಾಠ ಇದೆಲ್ಲ ಒಂದು ಕಡೆ ಆದರೆ ತಮ್ಮ ತಪಸ್ಸು, ಭಗವಂತನ ಅನುಗ್ರಹದಿಂದ ತಾವು ಸಂಪಾದನೆ ಮಾಡಿರುವ ಶಕ್ತಿ, ಅದರಿಂದ ತಾವು ಯಾವ ಜನರಿಗೆ ಏನೇನೆಲ್ಲ ಉಪಕಾರ ಮಾಡಲಿಕ್ಕೆ ಸಾಧ್ಯವೋ ಆ ಥರದ ಉಪಕಾರಗಳನ್ನು ಮಾಡ್ತಾ ಇದ್ರು ಅಂತ. ಅದು ನೋಡೋವರಿಗೆ ಅತಿಮಾನುಷ, ಏನಿದು ಮನುಷ್ಯರ ಕೈಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಇಂಥ ಕೆಲಸಗಳನ್ನು ಅಂತ ಅನ್ನಿಸಬೇಕು. ಅಂಥ ಕೆಲಸಗಳು ಅನೇಕ ಉಪಕಾರಗಳನ್ನು ಮಾಡ್ತಾ ಸಂಚಾರ ಮಾಡಿದರು ಅಂತ. ಕೇವಲ ಸಮಾಜಮುಖಿಯಾಗಿಯೂ ಆಧ್ಯಾತ್ಮಮುಖಿಯಾಗಿಯೂ ಎರಡೂ ರೀತಿಯಲ್ಲಿ ಸಂಚಾರವನ್ನು ಮಾಡಿದವರು ಆಚಾರ್ಯರು. ಅದಕ್ಕೆ ಒಂದು ದೃಷ್ಟಾಂತ ಹೇಳ್ತಾರೆ. ಅವರು ತಾವು ಮುಂದೆ ಶ್ರೀರಂಗ ಕ್ಷೇತ್ರದಿಂದ ಮುಂದೆ ಬಂದಾಗ ಅಲ್ಲಿ ಅವರು ಮುಂದೆ ಬಂದದ್ದು ಶ್ರೀಮುಷ್ಣಕ್ಕೆ. ಅಲ್ಲಿಯೂ ಭಗವಂತನ ವಿಶೇಷವಾದ ವರಾಹದೇವರ ರೂಪ. ಅಲ್ಲಿಗೆ ಬಂದಾಗ ಒಬ್ಬಳು ಗರ್ಭಿಣಿ ಸ್ತ್ರೀ ತಾನು ನೀರನ್ನು ಕೆಳಗಡೆ, ಅಲ್ಲಿ ನೀರಿನ ಅಭಾವ ಈಗಲೂ ಕೂಡ ಆ ಪ್ರದೇಶಗಳಲ್ಲೆಲ್ಲ ನೀರು ಬಹಳ ಕಷ್ಟ. ಹಾಗಿದ್ದಾಗ ಒಬ್ಬಳು ಗರ್ಭಿಣಿ ಸ್ತ್ರೀ ತಾನು ದೂರದಲ್ಲಿ ಒಂದು ಕಲ್ಯಾಣಿಯ ಕೆಳಗೆ ಇಳಿದು ಅಲ್ಲಿ ಸ್ವಲ್ಪ ನಿಂತಿರುವ ನೀರನ್ನು ತಗೊಂಡು ಮೇಲಕ್ಕೆ ಹತ್ಕೊಂಡು ಬಂದು ಅವರ ಮನೆಗೆ ಹೋಗ್ತಿರುವ ಒಂದು ಪ್ರಸಂಗವನ್ನು ಆಚಾರ್ಯ ನೋಡ್ತಾರೆ. ನೋಡಿದಾಗ ಅವರು ತಮ್ಮ ಕೈಯಲ್ಲಿ ಏನು ದಂಡ ಇರುತ್ತೆ ಆ ದಂಡದಿಂದಲೇ, ಮತ್ತೇನು ಯಾರೋ ಜನರನ್ನು ಕರೆಸಿ ಆ ಥರ ಏನಿಲ್ಲ, ಆ ದಂಡದಲ್ಲೇ ವಿಶೇಷವಾಗಿ ಭಗವಂತನನ್ನು ಆವಾಹನೆ ಮಾಡಿ ಅದರಿಂದ ತಾವು ಅಲ್ಲೊಂದು ಚಿಕ್ಕದಾದ ಕಲ್ಯಾಣಿಯನ್ನು, ಅಂದರೆ ನೀರು ಶೇಖರಣೆ, ನೀರನ್ನು ಅಲ್ಲೇ ತಾವು ಆಗಲೇ ಭಗವಂತನ ಅನುಗ್ರಹದಿಂದಾಗಿ ಒಂದು ಚಿಕ್ಕ ಸರೋವರವನ್ನು ನಿರ್ಮಾಣ ಮಾಡಿ ಕೊಡ್ತಾರೆ. ಅದು ಆ ಗರ್ಭಿಣಿಗೋಸ್ಕರವಾಗಿ. ಮತ್ತು ಆ ಕೆಳಗಡೆ ತನಕ ಹೋಗಿ ನೀರು ತರೋದು ಬೇಡ ಅನ್ನುವ ಉದ್ದೇಶದಿಂದ ಅಲ್ಲೇ ಒಂದು ಚಿಕ್ಕದಾದ ಸರೋವರವನ್ನು ದಂಡತೀರ್ಥ ಅಂತ ಕರೀತಾರೆ. ಆಶ್ಚರ್ಯ ಅಂದರೆ ಇವತ್ತಿಗೂ ಕೂಡ ನಾವು ಶ್ರೀಮುಷ್ಣಕ್ಕೆ ಹೋದಾಗ ಅದನ್ನು ನೋಡಬಹುದು. ಹಾಗಾಗಿ ಏನೋ ಅತಿಮಾನುಷ, ಸುಮ್ಮನೆ ಇವರು ಹೊಗಳಲಿಕ್ಕೋಸ್ಕರ ನಾರಾಯಣ ಪಂಡಿತಾಚಾರ್ಯರು ಬರೆದಿದ್ದಾರೆ ಅಂತ ಅಂದ್ಕೊಳ್ಳುವ ಅವಕಾಶವೇ ಇಲ್ಲ. ಇವತ್ತಿಗೂ ಶ್ರೀಮುಷ್ಣಕ್ಕೆ ಹೋದರೆ ಅಲ್ಲಿ ಅದನ್ನು ದಂಡತೀರ್ಥ ಅಂತ ನಮಗೆ ಪರಿಚಯ ಮಾಡಿಸಿಕೊಡ್ತಾರೆ. ಹೀಗೆ ಆಚಾರ್ಯರು ತಾವು ಸಂಚಾರ ಮಾಡಬೇಕಾದ್ರೆ ಸುಮ್ಮನೆ ತಾವಾಯಿತು ದೇವರ ಪೂಜೆಗಳು ಆ ಥರ ಮಾಡಿದ್ದಲ್ಲ, ಎಲ್ಲರಲ್ಲೂ ಭಗವಂತನನ್ನು ಕಂಡು. ಯಾಕೆಂದರೆ ಗೀತೆಯಲ್ಲಿ ಭಗವಂತ ಅದನ್ನೇ ಹೇಳಿದ್ದು, ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ ಅಂತ. ಎಲ್ಲದರಲ್ಲೂ, ಎಲ್ಲ ಪ್ರಾಣಿಗಳಲ್ಲೂ, ಪ್ರತಿಯೊಬ್ಬ ಮನುಷ್ಯನ ಒಳಗಡೆಯೂ ಭಗವಂತನನ್ನು ಕಂಡು ಯಾರು ಉಪಕಾರವನ್ನು ಮಾಡ್ತಾರೋ ಅದು ನಿಜವಾಗಲೂ ಭೂತಾರಾಧನೆ. ಅಂದರೆ ಮನುಷ್ಯರನ್ನು ಪೂಜೆ ಮಾಡ್ತಕ್ಕಂಥದ್ದು, ಮನುಷ್ಯರ ಒಳಗಡೆ ಇರುವ ಭಗವಂತನ ಆರಾಧನೆಯನ್ನು ಮಾಡಿ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಂಥದ್ದು ಬಹಳ ದೊಡ್ಡ ಒಂದು ಪೂಜೆ. ಅದು ಭಗವಂತನಿಗೆ ಬಹಳ ಸಂತೃಪ್ತಿಯಾಗುವಂತಹ ಪೂಜೆ. ಅದಕ್ಕೋಸ್ಕರವೇ ನಾವು ಎಷ್ಟೋ ಜನಕ್ಕೆ ಅನ್ನದಾನಾದಿಗಳನ್ನು ಮಾಡಿದಾಗ ಇದೇ ಭಾವನೆ, ಅಷ್ಟು ಜನರ ಒಳಗಿರುವ ಭಗವದ್ ರೂಪಗಳಿಗೆ ಈ ಎಲ್ಲ ನಾವು ಮಾಡಿದ ಅನ್ನದಾನದ ಸಮರ್ಪಣೆ ಅಂತ ಹೇಳ್ತಾರೆ. ಈ ಥರ ಈ ಮಧ್ವಾಚಾರ್ಯರು ತಾವು ಸಂಚಾರ ಮಾಡ್ತಾ ಹೋದಾಗ ಶ್ರೀಮುಷ್ಣ ಕ್ಷೇತ್ರದಲ್ಲಿ ಈ ಘಟನೆ, ಇದೊಂದು ಚಿಕ್ಕ ಉದಾಹರಣೆ ಅಷ್ಟೇ. ಅವರು ಕವಿಗಳು ಹೇಳುವ ಪ್ರಕಾರ ನಡ್ಕೊಂಡು ಬರ್ತಾ ದಾರಿಯಲ್ಲಿ ಬೇಕಾದಷ್ಟು ಜನಕ್ಕೆ ಈ ಥರ ಉಪಕಾರವನ್ನು ಮಾಡ್ತಾ ಬಂದರು ಅಂತ. ಹಾಗಾಗಿ ಅವರ ಸಮಾಜ ದೃಷ್ಟಿ, ಸಮಾಜ ಕಷ್ಟದಲ್ಲಿದೆ ಎಂದಾಗ ಅದಕ್ಕೂ ಸ್ಪಂದಿಸುವಂಥದ್ದು ಅದು ಬಹಳ ದೊಡ್ಡದು. ಸಮಾಜವನ್ನು ಸ್ಪಂದಿಸಿ ಆ ಜನರಿಗೂ ಕೂಡ ಬೇಕಾದ ಅನುಕೂಲಗಳನ್ನು ಮಾಡಿ ಧರ್ಮ ಪ್ರಚಾರವನ್ನು ಮಾಡಬೇಕು. ಕೇವಲ ಧರ್ಮ ಪ್ರಚಾರವನ್ನು ಮಾತ್ರ ಮಾಡುವುದು ಅಂತಲೂ ಅಲ್ಲ. ಈ ಥರ ತಾವು ಅಲ್ಲಿ ಅವರ ಪ್ರಭಾವ, ಭಗವಂತನ ಅನುಗ್ರಹದಿಂದ ತಮ್ಮಲ್ಲಿರುವ ಶಕ್ತಿಯನ್ನು ಈ ಥರ
ಒಂದು ಇಷ್ಟು ಜನ ಉಪಕಾರಕ್ಕೋಸ್ಕರವಾಗಿ ಅದನ್ನು ಬಳಸ್ಕೊಳ್ತಾರೆ. ಅದರಿಂದ ಉಪಕಾರವನ್ನು ಮಾಡಿ ಇನ್ನೂ ಒಂದು ಘಟನೆಯನ್ನು ಹೇಳ್ತಾರಲ್ಲಿ. ಆ ಶ್ರೀಮುಷ್ಟ ಕ್ಷೇತ್ರದಲ್ಲಿ ಅಲ್ಲೊಬ್ಬ ವ್ಯಕ್ತಿ ಇದ್ದ. ಅವನೊಬ್ಬ ಪಂಡಿತ. ಅವನಿಗೆ 30 ವರಾಹ ಮಂತ್ರಗಳು ಗೊತ್ತಿತ್ತಂತೆ. 30 ವರಾಹ ದೇವರನ್ನು ಸ್ತೋತ್ರ ಮಾಡುವಂಥ ಮಂತ್ರ ಬಹಳ ವಿಶಿಷ್ಟ. 30 ಮಂತ್ರಗಳು ಅಂದರೆ ಭಾರೀ ದೊಡ್ಡದೇ, ಆಶ್ಚರ್ಯ ಪಡುವಂಥ ವಿಷಯ. ಆಚಾರ್ಯರು ಈ ಥರ ಬರ್ತಿದ್ದಾರೆ ಅನ್ನೋ ವಿಷಯ ಅವನಿಗೂ ಗೊತ್ತಾಗುತ್ತೆ. ಎಲ್ಲ ಕಡೆಯಲ್ಲೂ ಪ್ರಸಿದ್ಧಿ. ಅಷ್ಟೊತ್ತಿಗಾಗಲೇ ಆಚಾರ್ಯರು ಅಂದರೆ ಮನೆ ಪ್ರತಿಯೊಂದು ಮನೆಗಳಲ್ಲೂ ಗೊತ್ತಾಗಿತ್ತು. ಆಚಾರ್ಯರು ಅವ್ರು ಬರ್ತಾ ಇದ್ದಾರೆ. ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಎಲ್ಲ ತಮ್ಮ ಸಿದ್ಧಾಂತವನ್ನು ಸ್ಥಾಪಿಸ್ತಾ ಮತ್ತು ಪ್ರತಿಯೊಬ್ಬ ವಾದಿಗಳನ್ನು ನಿಗ್ರಹ ಮಾಡ್ತಾ, ಯಾರಿಗೂ ಹೆದರದೆ ಭಗವಂತನನ್ನು ಸೇವೆ ಮಾಡ್ತಾ ನೋಡಲಿಕ್ಕೆ ಬಹಳ ಸುಂದರರಾಗಿದ್ದಾರೆ ಅಂತ ಒಟ್ಟು ಎಲ್ಲ ರೀತಿಯಿಂದಲೂ ಆಚಾರ್ಯರ ಕೀರ್ತಿ ಎಲ್ಲ ಕಡೆ ಹರಡಿತ್ತು. ಹಾಗಾಗಿ ಅವನಿಗೂ ಅವನ ಪಾಂಡಿತ್ಯ, ತನ್ನಲ್ಲಿ 30 ವರಾಹ ಮಂತ್ರಗಳಿದೆ ಅಂತ ಅವನಿಗೊಂದು ಸ್ವಲ್ಪ ಅಹಂಕಾರ. ಅದನ್ನು ನಾವು ಅವ್ರ ಮುಂದೆ ಹೇಳಿ ನನಗೆ ಇಷ್ಟೆಲ್ಲ ಗೊತ್ತಿದೆ ಅಂತ ತೋರಿಸ್ಕೊಳ್ಬೇಕು ಅಂತ. ಸಾಮಾನ್ಯವಾಗಿ ಜನ ಅದನ್ನು ಕಾಯ್ತಿರ್ತಾರೆ. ಯಾರಾದರೂ ಒಬ್ಬ ದೊಡ್ಡ ಓದ್ಕೊಂಡಿದ್ದಾನೆ ಅಂದರೆ ಅವನ ಮುಂದೆ ನಾನು ಅವನಿಗಿಂತ ಜಾಸ್ತಿ ಓದಿದ್ದೀನಿ ಅಂತ ತೋರಿಸ್ಕೊಳ್ಬೇಕು ಅನ್ನೋ ಒಂದು ಹಂಬಲ ಇರುತ್ತೆ. ತುಂಬ ತಿಳಿದವರು ಮಾತ್ರ ನಾನು ಓದಿದ್ದು ನನಗೆ, ಅದು ನನಗಾಗತ್ತೆ ಹೊರತು ಮತ್ತೊಬ್ಬರಿಗೆ ಹೇಳಿಕೊಡುವ ದೃಷ್ಟಿಯಿಂದ ಹೇಳ್ತಾರೆ ಹೊರತು ತೋರುವಿಕೆಗಿಂತಾಗಿ ನಾನಿಷ್ಟು ಕಲಿತಿದ್ದೇನೆ ಅಂತ ತೋರಿಸ್ಕೊಳ್ಳಿಕ್ಕೆ ನಿಜವಾಗಿ ಅಧ್ಯಯನ ಮಾಡಿದವ್ರು ಹೋಗೋದಿಲ್ಲ. ಆದರೆ ಇವನಿಗೆ ಆ ಥರದ್ದೊಂದು ಆಸೆ. ಅವನು ಬರ್ತಾನೆ, ಒಂದು ಆಚಾರ್ಯರ ಮುಂದೆ ನಾನು 30 ಮಂತ್ರಗಳನ್ನು, ವರಾಹದೇವರ ಮಂತ್ರ ಅದು ನನಗೆ ಸಿದ್ಧಿಯಾಗಿದೆ, ಅದು ನನಗೆ ಗೊತ್ತಿದೆ ಅಂತ ಹೇಳಿದಾಗ ಆಚಾರ್ಯರು ಹೇಳ್ತಾರೆ ಬರೀ 30. ಆಚಾರ್ಯರಿಗೆ ರಾಘವೇಂದ್ರ ಸ್ವಾಮಿಗಳು ತಾವು ಪ್ರಾತಃ ಸಂಕಲ್ಪ ಗದ್ಯವನ್ನು ಬರೀತಾ ಅದರಲ್ಲಿ ಹೇಳ್ತಾರೆ 7 ಕೋಟಿ ವಿಷ್ಣು ಮಂತ್ರ ಅದು ಆಚಾರ್ಯರಿಗೆ ಗೊತ್ತಿತ್ತು ಅಂತ. ಒಂದೆರಡಲ್ಲ, 1, 2 ಅಥವಾ 100, 1000, ಲಕ್ಷ ಅಲ್ಲ, ಕೋಟಿ, 7 ಕೋಟಿ, 7 ಕೋಟಿ ಮಹಾಮಂತ್ರಗಳು ಆಚಾರ್ಯರಿಗೆ ಗೊತ್ತಿತ್ತು ಅಂತ. ವಾಯುದೇವರಿಗೆ 7 ಕೋಟಿ ಮಂತ್ರ, ಅದು ಭಗವಂತನ ಮಂತ್ರ, ಅದು ಗೊತ್ತಿದೆ. ಅದನ್ನು ಉಪಾಸನೆ ಮಾಡುವಂತಹ ಶಕ್ತಿ ಅದು ಅವರಲ್ಲಿದೆ. ಹಾಗಾಗಿ ಇವರು ಯಾವ 30 ಮಂತ್ರಗಳನ್ನು ಹೇಳಿದ್ರೋ ಅದನ್ನು ಬಿಟ್ಟು ಇನ್ನೂ ಹೊಸದಾದ 30ಕ್ಕಿಂತ ಅಧಿಕ ಮಂತ್ರಗಳನ್ನು ಆಚಾರ್ಯರು ಅವರಿಗೆ ಹೇಳ್ತಾರೆ. ಆಗ ಅವನಿಗೆ ಆಶ್ಚರ್ಯ ಆಗುತ್ತೆ. ಆವಾಗ ಅವನಿಗೆ ಗೊತ್ತಾಗುತ್ತೆ, ನಾನು ಇಷ್ಟು ದಿನ 30 ಮಂತ್ರ ತಿಳ್ಕೊಂಡಿದ್ದೀನಿ, ನಾನೇ ದೊಡ್ಡ ವ್ಯಕ್ತಿ ಅಂತ ಅಂದ್ಕೊಂಡಿದ್ದೆ, ನಾನೇನು ಅಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅವರು ಹೇಳಿದ 30 ಮಂತ್ರಗಳನ್ನು ಆಚಾರ್ಯರು ಹೇಳ್ತಾರೆ. ಅದನ್ನು ಬಿಟ್ಟು ಅದಕ್ಕಿಂತಲೂ ಹೆಚ್ಚಾದ 30 ಮಂತ್ರಗಳನ್ನು ಅವನ ಮುಂದೆ, 30ಕ್ಕೂ ಅಧಿಕ ಮಂತ್ರಗಳನ್ನೇ ಅವನಿಗೆ ಹೇಳಿದಾಗ ಅವನಿಗೆ ಅವಾಗ ಗೊತ್ತಾಗುತ್ತೆ, ಹಾಗಾದರೆ ನಾನು ತಿಳ್ಕೊಂಡಿರೋದೇ ದೊಡ್ಡದಲ್ಲ, ಇವರು ನಿಜವಾಗಲೂ ದೊಡ್ಡ ಶ್ರೇಷ್ಠ ಪಂಡಿತರು. ಯಾವುದೇ ವಿಷಯ ಬರಲಿ, ಮಂತ್ರಗಳಾಗಲಿ, ತತ್ವ ವಿಮರ್ಶೆಗಳಲ್ಲಾಗಲಿ, ಪುರಾಣಗಳಲ್ಲಾಗಲಿ, ಯಾವುದೇ ವಿಷಯವನ್ನು ತಗೊಂಡ್ರೂ ಆಚಾರ್ಯರನ್ನು ಮೀರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಅದನ್ನು ಕವಿಗಳು ಒಂದೇ ಮಾತಲ್ಲಿ ಹೇಳ್ತಾರೆ ಅವರು, ಪ್ರಕಾಶಯನ್ ಸ್ವಾತಿಶಯಾನ ಮಾನುಷಾನ್. ಇಷ್ಟೇ ಅತಿಮಾನುಷವಾಗಿರ್ತಕ್ಕಂತಹ ಅವರ ಸಾಮರ್ಥ್ಯ ಏನಿದೆ ಅದನ್ನು ತಾವು ಪ್ರದರ್ಶನ ಮಾಡ್ತಾ ಮುಂದಕ್ಕೆ ಸಾಗಿದರು. ಅದರಲ್ಲಿ ಇದು ಕೆಲವು ಬರೀ ದೃಷ್ಟಾಂತ, ಎಲ್ಲವನ್ನೂ ಅವರು ಹೇಳೋದಿಲ್ಲ. ಯಾಕೆಂದರೆ ಅವರನ್ನು ಬರೀ ಕೇವಲ ಅವರ ಬಗ್ಗೆ ಮುಖಸ್ತುತಿ ಮಾಡ್ತಿದ್ದಾರೇನೋ ಅಂತ ಅನಿಸಬಾರದು. ಆ ಥರ ಅಲ್ಲ ಇದು. ಹೊರತು ಅವರ ನಿಜವಾಗಲೂ ತಾವೇನು ಮಾಡಿದ್ದಾರೆ ಅದನ್ನು ಹೇಳೋದು. ಅದರಲ್ಲೂ ಎಲ್ಲ ಹೇಳೋದಿಲ್ಲ, ಕೆಲವು ಭಾರೀ ಪ್ರಮುಖವಾದದ್ದು ಪ್ರಾಸಂಗಿಕವಾಗಿ ಅದನ್ನು ಮಾತ್ರ ಹೇಳಿ, ಈ ಥರ ಆಶಾ ಮುದೀಚೀಂ ಪ್ರಯಯಾವಸೌ ಕ್ರಮಾತ್ ಅಲ್ಲಿಂದ ದಕ್ಷಿಣದ ಯಾತ್ರೆಯನ್ನು ಮುಗಿಸಿ ಶ್ರೀರಂಗ, ಶ್ರೀಮುಷ್ಣ, ಅನಂತೇಶ್ವರ ಎಲ್ಲ ದೇವಸ್ಥಾನಗಳು, ದೇವಾಲಯಗಳ ಸಂದರ್ಶನವನ್ನು ಮಾಡಿಕೊಂಡು ಅಲ್ಲಿಂದ ತಾವು ಆಶಾ ಮುದೀಚಿ ಉತ್ತರ ದಿಕ್ಕಿನ ಕಡೆಗೆ ಪ್ರಯಾಣವನ್ನು ಬೆಳೆಸಬೇಕು ಅಂತ ಅಲ್ಲಿಂದ ಉತ್ತರ ದಿಕ್ಕಿನ ಕಡೆಗೆ ವಾಪಸ್ ಬರ್ತಿದ್ದಾರೆ. ಅಂದರೆ ದಕ್ಷಿಣ ದಿಗ್ವಿಜಯ ಇಲ್ಲಿಗೆ ಮುಗಿಯುತ್ತೆ. ಅವರು ಅಲ್ಲಿ ತನಕ ಪ್ರಯಾಣ ಮಾಡಿ ಅಲ್ಲಿರುವ ವಾದಿಗಳನ್ನೆಲ್ಲ ನಿಗ್ರಹ ಮಾಡಿ ತತ್ವದ ಪ್ರಚಾರ ಮಾಡಿ ಅವರಿಗೆ ಗೊತ್ತಾಗತ್ತೆ ಇಲ್ಲಿಗೆ ದಕ್ಷಿಣದ ಕಡೆಗೆ ಸಿದ್ಧಾಂತದ ಸ್ಥಾಪನೆ ಅನ್ನೋದು ಎಲ್ಲ ಕಡೆ ಪ್ರಚಾರ ಆಗುತ್ತನ್ನುವ ಒಂದು ವಿಶ್ವಾಸ ಬಂದ ಮೇಲೆ ವಾಪಸ್ ತಾವು ಉಡುಪಿಯ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಗುರುಗಳ ಜೊತೆಯಲ್ಲಿ ತಾವು ಉಡುಪಿಯ ಕಡೆಗೆ ಪ್ರಯಾಣವನ್ನು ಬೆಳೆಸಿ ಹೋಗ್ತಾರೆ. ಉಡುಪಿಯಲ್ಲಿ ಇನ್ನು ಮುಂದೆ ವಾಸವನ್ನು ಮಾಡೋದು ಅಂತ. ಆವಾಗ ಏನಾಗುತ್ತೆ ಅನ್ನೋದನ್ನು ನಾಳೆ ದಿನ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು.